ಎಲ್ಲ 242 ಜನ ವಿಮಾನದಲ್ಲಿದ್ದ 232 ಪ್ರಯಾಣಿಕರು, 10 ಜನ ಸಿಬ್ಬಂದಿ ಎಲ್ಲರೂ ಕೂಡ ಮೃತಪಟ್ಟಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ. ಮೃತಪಟ್ಟವರಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಕೂಡ ಇದ್ದರು. ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಶಿವರಾಮ್ ಸರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಸರ್, ನಾವು ಪತ್ರಕರ್ತರು ಈ ದೃಷ್ಟಿಯಲ್ಲಿ ಒಂದು ಸಲ ಯೋಚನೆ ಮಾಡ್ತೀವಿ, ಏನಾದ್ರು ಷಡ್ಯಂತ್ರ ಆಗಿರಬಹುದಾ, ಬೇಕು ಅಂತ ಯಾರು ಮಾಡಿರಬಹುದಾ ಅಂತ, ಸಬುಟಾಜ್ ಆಗಿರಬಹುದಾ ಅಂತ. ಸಬೋಟಾಜ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇವಾಗ. ಅದು ಸಬೋಟಾಜ್ ಅಂದರೆ ಯಾರು? ಒನ್ ಆಫ್ ದ ಟೆಕ್ನಿಷಿಯನ್ಸ್ ಓನ್ಲಿ ಹ್ಯಾಸ್ ಟು ಡೂ ಇಟ್. ಓಕೆ. ಆರ್ ಬ್ಯಾಗೇಜ್ನಲ್ಲಿ, ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಸಬೋಟಾಜ್, ಬ್ಯಾಗೇಜ್ನಲ್ಲಿ ಏನಾದ್ರು ಇಟ್ಟಿರ್ಬೋದು. ಬಟ್ ಇಫ್ ದೇರ್ ವಾಸ್ ಸಮಥಿಂಗ್ ಇನ್ ದ ಬ್ಯಾಗೇಜ್, ಏನಾದ್ರು ಎಕ್ಸ್ಪ್ಲೋಷನ್ ಆಗಿರಬೇಕು. ಬಟ್ ಎಕ್ಸ್ಪ್ಲೋಷನ್ ಡಿಂಟ್ ಅಗರ್. ಸೊ ದಟ್ ಟೈಪ್ ಆಫ್ ಐ ವೋಂಟ್ ಗೋ ಟುವರ್ಡ್ಸ್ ದಟ್ ಆ್ಯಂಗಲ್ ಆಫ್ ಸಾಧ್ಯತೆಗಳು ತುಂಬ ಕಡಿಮೆ ಅಂತ ನನಗೆ ಅಷ್ಟು ಇದು ಸಾಧ್ಯತೆ ತುಂಬ ಕಡಿಮೆ ಅಂತ ಕಾಣಿಸ್ತಾ ಇದೆ. ಇದೇ ವಿಮಾನ ಡಿಸೆಂಬರ್ನಲ್ಲಿ ಏನೋ ಟೆಕ್ನಿಕಲ್ ಎರರ್ ಆಗಿ ಇದನ್ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿಸಲಾಗಿತ್ತು ಅಂತಾರೆ. ಅದಾದ ನಂತರ DGCA ಪತ್ರ ಬರೆದಿತ್ತಂತೆ ಏರ್ ಇಂಡಿಯಾಗೆ. ಹೌದು. ಏನಾಗಿರುತ್ತೆ ಸರ್ ಅದು? ಅಂದರೆ ವಿಮಾನದಲ್ಲಿ ಒಂದಷ್ಟು ಬೇಸಿಕ್ ತಾಂತ್ರಿಕ ತೊಂದರೆಗಳಿದ್ವು ಅನ್ನೋ ಲೆಕ್ಕಾಚಾರ ಬರ್ತಿದೆ. ನೋಡಿ, ಇದು ವಿಮಾನ ಅಂದರೆ ಇಟ್ಸ್ ಎ ಮೆಷಿನ್ ಅಲ್ವಾ. ನಮ್ಮ ಕಾರ್ ಥರ ಎನಿಥಿಂಗ್ ಕ್ಯಾನ್ ಗೋ ರಾಂಗ್. ಕರೆಕ್ಟ್. ಏನು ಟೆಕ್ನಿಕಲ್ ಇದು ಪ್ರಾಬ್ಲಮ್ ಅಂತ ನನಗೂ ಅಷ್ಟು ಮಾಹಿತಿ ಇಲ್ಲ. ವಾಟ್ ಹ್ಯಾಪನ್ಡ್ ಇನ್ ಡಿಸೆಂಬರ್ 24 ಅಂತ ನನಗೂ ಅಷ್ಟು ಗೊತ್ತಿಲ್ಲ. ಬಟ್ DGCA ಅವರು ಪತ್ರ ಬರೆದಿದ್ದಾರೆ ಅಂದರೆ ಏನಾದ್ರು ಲ್ಯಾಪ್ಸಸ್ ಇದ್ದಿರಬಹುದು. If DGCA has taken a strong view and given a letter, if it was a normal technical glitch, then DGCA wouldn't have probably ಇದು ಪತ್ರ they wouldn't have given it. Correct. But if you're saying that DGCA ಅವರು ಪತ್ರ ಕೊಟ್ಟಿದ್ದಾರೆ ಅಂದರೆ there must have been something more to than that meets the eye. ಅದಕ್ಕೆ ದಟ್ ಟೆಕ್ನಿಕಲ್ ಗ್ಲಿಚ್ ನನಗೆ ಗೊತ್ತಿಲ್ಲ, ಆಗಿದೆ ಅಂತ ನನಗೆ ಗೊತ್ತಿಲ್ಲ ಅವತ್ತು. ಬಟ್ ಎ ಮಷೀನ್ ಕ್ಯಾನ್ ಗೋ ಬ್ಯಾಡ್ ಎಟ್ ಎನಿ ಟೈಮ್. ಸೊ ದೀಸ್ ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಏವಿಯೇಷನ್. ಸುದರ್ಶನ್ ಸರ್, ಒಂದು ವಿಮಾನ ತಾಂತ್ರಿಕವಾಗಿ ಎಷ್ಟು ಸದೃಢವಾಗಿದೆ ಅನ್ನೋದನ್ನು DGCA ಮಾನಿಟರ್ ಮಾಡ್ತಾ ಇರುತ್ತೆ. ವಿಮಾನದಲ್ಲಿ ಬಂದಂಥ ಪ್ರತಿಯೊಂದು ತಾಂತ್ರಿಕ ದೋಷಗಳನ್ನು ಮಾನಿಟರ್ ಮಾಡ್ತಾರೆ. ಹೌದೌದು, ಖಂಡಿತ. ಬಿಕಾಸ್ ದೆರ್ ಇಸ್ ಎ life for each component. Yes. Okay. Engine, airframe, within engine, so many ಬೇರೆ ಪಾರ್ಟ್ಸ್ಗಳು. ಸೊ ಅದು ಮಾಡಲೇಬೇಕು. ಫಾರ್ ಸಮ್ ಕಾಂಪೊನೆಂಟ್ಸ್ ದೇ ಮೇ ಟೇಕ್ ಎಕ್ಸ್ಟೆನ್ಷನ್. ಓಕೆ. ಅದಕ್ಕೆ DGCA ಪರ್ಮಿಷನ್ ಬೇಕು. DGCA ಪರ್ಮಿಷನ್ ಬೇಕು. ಯು ಕಾಂಟ್ ಟೇಕ್ ಯುವರ್ ಓನ್ ಡಿಸಿಷನ್ ಅಂಡ್ ಟೇಕ್ ಎಕ್ಸ್ಟೆನ್ಷನ್. ಓಕೆ. ಅದಕ್ಕೆ ಕೆಲವು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇರುತ್ತೆ. ಈ ಥರ ಇದಕ್ಕೆ ಒಂದು 10 ಗಂಟೆ ಎಕ್ಸ್ಟೆನ್ಷನ್ ಬೇಕು ಅಂದರೆ ವಾಟ್ ಆಲ್ ಚೆಕ್ಸ್ ಯು ಹ್ಯಾವ್ ಟು ಕ್ಯಾರಿ ಔಟ್. ಓಕೆ. ಸೊ ಇಟ್ ಈಸ್ ಆಲ್ ವೆರಿ ಕ್ಲಿಯರ್ಲಿ ಸ್ಪೆಸಿಫೈಡ್. ದೆರ್ ಇಸ್ ನೋ ಪರ್ಸನಲ್ theory in this. Okay. Everything is written properly. We have something called MEL, minimum equipment list. Okay. So MEL alli each you can even fly if there are 2 components, one component fails, you can fly with that, but there is a clause, you have to meet that clause. You can do concession with due permission to DGCA. ಓಕೆ. ಅದಕ್ಕೆ ಇದಿರುತ್ತೆ. ಅಂದರೆ ಏರ್ಲೈನ್ಗೂ DGCAಗೂ ಮಧ್ಯದಲ್ಲಿ ಅಷ್ಟೊಂದು ಸ್ಟ್ರಿಂಜೆಂಟ್ ಕಮ್ಯುನಿಕೇಶನ್ ಇರುತ್ತೆ. Yes. Very much. Because if you default on any of this thing, you will lose your certification. So license, the airlines will be very, very careful. So ಹಾಗಾಗಿ ಟೆಕ್ನಿಕಲ್ ವಿಷಯಕ್ಕೆ ಬಂದಾಗ ಎವ್ರಿಥಿಂಗ್ ಈಸ್ ಆಸ್ ಪರ್ ದಿ ಮಿನಿಮಮ್ ಇಕ್ವಿಪ್ಮೆಂಟ್ ಲಿಸ್ಟ್. ಇಷ್ಟಿರಬೇಕು. ದೊಡ್ಡ ಮ್ಯಾನ್ಯಲ್, ಆಲ್ಮೋಸ್ಟ್ 1000 pages ಮ್ಯಾನ್ಯಲ್. If this part is not there, what are the requirement? If APU ಅಂದರೆ that gives the
auxiliary power before we start the engine. Okay. That is the one which keeps the air conditioning running. That is the one which helps the main engines to start. ಓಕೆ. You can fly without APU, but there are certain conditions. You can fly with half the air condition unserviceable, but there are some conditions. You have to meet those conditions. So ಹಾಗಾಗಿ there is absolutely no compromise on technical issues. ಸಬಾಟೇಜ್ನ ಸಾಧ್ಯತೆ ನಿಮಗೆ ಎಷ್ಟರ ಮಟ್ಟಿಗೆ ಅನ್ಸುತ್ತೆ? 1%, 2%? It's highly impossible. Unlikely. Yeah, highly impossible. Because see, in ಇವತ್ತೆಷ್ಟು 12 ಅಲ್ವಾ ತಾರೀಕು, 23ನೇ ತಾರೀಕಿಗೆ we know that Canadian bomb blast of IC-182. So ಅದಾದಮೇಲೆ with every accident, every incident, SOP is revised, what to do. Yes. ಸೊ ಹಾಗಾಗಿ ಕಾರ್ಗೋ ಚೆಕಿಂಗ್ ನೀವು ಮರೆತುಬಿಟ್ಟು ನಿಮ್ಮ ಚಾರ್ಜರ್ ಆಗಲಿ ಅಥವಾ ಪವರ್ ಬ್ಯಾಂಕ್ ಆಗಲಿ ಇಟ್ಟೋಗಿದ್ರೆ ಇಟ್ ಈಸ್ ವೆರಿ ವೆರಿ ಅಲ್ಲಿ ನನ್ನ ಪರ್ಸನಲ್ ಅನುಭವ ಇದೆ ಅಹಮದಾಬಾದಿಗೆ ಹೋದಾಗ ನಾನು ಹೋಗಿ ಲ್ಯಾಂಡ್ ಆಗಿದ್ದೀನಿ, ಚೆಕ್ ಇನ್ ಮಾಡಿದ ಲಗೇಜೇ ಬರಲಿಲ್ಲ. ಆಮೇಲೆ ಬಂದು ಹೇಳಿದ್ರು ನಿಮ್ಮ ಚೆಕ್ ಇನ್ ಲಗೇಜಲ್ಲಿ ಪವರ್ ಬ್ಯಾಂಕ್ ಇತ್ತು, ಅದನ್ನ ಬೆಂಗಳೂರಲ್ಲೇ ಇಟ್ಕೊಂಡಿದ್ದೀವಿ. ಅಟ್ಲೀಸ್ಟ್ ನಿಮ್ಮನ್ನು ಬಿಟ್ರಲ್ಲ, ದೇ ವೋಂಟ್ ಲೀವ್ ಲೈಕ್ ದಟ್. Yes. ಸೊ ದೇರ್ ಇಸ್ ಅ ವೆರಿ ಆಸ್ ಆಫ್ ನೌ ಇಟ್ ಯು ಕ್ಯಾನ್ ಸೇ ಇಟ್ಸ್ ರೂಲ್ಡ್ ಔಟ್, ಬಟ್ ವೆನ್ ದಿ ಇನ್ವೆಸ್ಟಿಗೇಷನ್ ಟೇಕ್ಸ್ ಪ್ಲೇಸ್, ಕರೆಕ್ಟ್, ಇಟ್ ಈಸ್ ಆಲ್ಸೋ ಲುಕ್ಡ್ ಅಟ್ ದ ಆ್ಯಂಗಲ್. ವಿ ಕಾಂಟ್. ಅನೇಕ ವಿಮಾನ ಅಪಘಾತಗಳ ಸುದ್ದಿಗಳಲ್ಲಿ ನಾವು ಓದಿದ್ದೀವಿ, ನೋಡಿದ್ದೀವಿ. ಪೈಲಟ್ಗಳು ವಿಮಾನ ಅಪಘಾತ ಆಗೋದು ಕನ್ಫರ್ಮ್ ಆದಮೇಲೂ ಕೂಡ ಗ್ರೌಂಡ್ನಲ್ಲಿರೋರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂಥೇಳಿ ಸೇಫ್ ಜಾಗದಲ್ಲಿ ಕ್ರ್ಯಾಶ್ ಮಾಡಿಸ್ತಾರೆ. ಬಟ್ ಇಲ್ಲಿ ಅದಕ್ಕೂ ಅವಕಾಶ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಅವಕಾಶನೇ ಇರಲಿಲ್ಲ ಇಲ್ಲಿ. ದೇರ್ ಈಸ್ ನೋ ವರ್ಟಿಕಲ್ ಅಲೋವೆನ್ಸ್ ಆ್ಯಂಡ್ ದೇರ್ ಇಸ್ ನೋ ಹಾರಿಸಾಂಟಲ್ ಅಲೋವೆನ್ಸ್. ಕರೆಕ್ಟ್. ಈಗ ಈವನ್ ಇಫ್ ಯು ವಾಂಟ್ ಟು ಟರ್ನ್ ಬ್ಯಾಕ್, I don't know what distracted them for not retracting undercarriage. Something must have distracted them. Undercarriage ಅಂದ್ರೆ ಓಕೆ, wheels ಮೇಲೆ ಹೋಗಬೇಕು. ಓಕೆ, wheels ಯಾಕೆ it is very I mean Group Captain Shivaram will agree with me. It is not possible that undercarriage remains low even at 200 feet. Something is wrong, something has distracted them. ಓಕೆ. That is my reading of the. ನನ್ನ ತಲೆಯಲ್ಲಿ ಅದು ಆಟೋಮೆಟಿಕ್ ಮೇಲೆ ಹೋಗ್ತವೆ ಅಂತ ಅಲ್ಲ. ಸೊ ಪೈಲಟ್ಸ್ ಹ್ಯಾವ್. That is what. First, after the captain takes off, around 60 feet, 80 feet, he will call out positive climb. Then the co-pilots will gear up. Okay, okay. Or whoever is flying. One is pilot monitoring, other one is pilot flying. It could be co-pilot who is flying or the captain who is monitoring. Okay. So it depends who was flying, who was in control. ಪಾಸಿಟಿವ್ ಕ್ಲೈಮ್ ಬಂದ ತಕ್ಷಣ ಪಾಸಿಟಿವ್ ಕ್ಲೈಮ್ ಅಂದ ಕೂಡಲೇ ಗೇರ್ ಅಪ್. ದಟ್ ಇಸ್ ವೆರಿ ಇನ್ಸ್ಟಂಟೇನಿಯಸ್ ಕಾಲ್ ಔಟ್. ಓಕೆ, ಓಕೆ. ಗೇರ್ ಅಪ್ ಅಂದ ಕೂಡಲೇ ಇಟ್ ಜಸ್ಟ್ ಟೇಕ್ಸ್. ಜಸ್ಟ್ ಲೈಕ್ ನಾವು ಕಾರ್ ಓಡಿಸುವಾಗ, ಮ್ಯಾನ್ಯುವಲ್ ಕಾರ್ ಓಡಿಸುವಾಗ ಫಸ್ಟ್ ಗೇರ್ನಲ್ಲಿ ಸ್ಪೀಡ್ ಆದ ತಕ್ಷಣ ಹೆಂಗೆ ಮಸಲ್ ಮೆಮೊರಿ ಅನ್ನೋ ರೀತಿಯಲ್ಲಿ ಸೆಕೆಂಡ್ ಗೇರ್ ಹಾಕ್ತೀವಲ್ಲ, ಮಸಲ್ ಮೆಮೊರಿ ಅನ್ನೋ ರೀತಿ. ಎಕ್ಸಾಕ್ಟ್ಲಿ. ದ ಮೊಮೆಂಟ್ ದ ವೀಲ್ಸ್ ಆರ್ ಅಪ್, ಓಕೆ, ದಿ ಪೈಲಟ್ ಹೂ ಇಸ್ ಮಾನಿಟರಿಂಗ್, ಹಿಸ್ ಹ್ಯಾಂಡ್ಸ್ ಆರ್ ಆನ್ ದಿ okay, okay. Lever to retract the undercarriage, and he is waiting for that pilot flying command. Positive climb, he will call out, gear up. Okay. Then it will take 5 seconds, 10 seconds. ಇನ್ನೂ ಮಾತಾಡೋದಕ್ಕೆ ತುಂಬ ಇದೆ ಇದರ ಬಗ್ಗೆ, ಸಮಯ ಮುಗಿತಾ ಇದೆ. ಶಿವರಾಮ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಸುದರ್ಶನ್ ಸರ್, ಧನ್ಯವಾದ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. 7 ಗಂಟೆಗೆ ಮತ್ತೆ ಸಿಗೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.